ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮ. ನಮ್ಮ ಕೃಷಿ ಯೋಜನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಯಿಲ್ ಹೆಲ್ತ್ ಕಾರ್ಡ್ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಕೃಷಿ ನಮ್ಮ ಜೀವನಾಡಿ. ಅನ್ನ ನೀಡುವ ಭೂತಾಯಿ ನಮ್ಮ ದೇವರು. ಆದರೆ ಆ ದೇವಿಯ ಆರೋಗ್ಯದ ಬಗ್ಗೆ ನಮಗೆಷ್ಟು ಕಾಳಜಿ ಇದೆ? ಉತ್ತಮ ಬೀಜ, ಸಮರ್ಪಕ ನೀರು ಇದ್ದರೂ ಮಣ್ಣು ಚೆನ್ನಾಗಿಲ್ಲದಿದ್ದರೆ ಬೆಳೆ ಬೆಳೆಯಲು ಸಾಧ್ಯವಿಲ್ಲ. ನೀವು ಪ್ರತಿ ವರ್ಷ ನಿಮ್ಮ ಹೊಲಕ್ಕೆ ಲಕ್ಷಾಂತರ ರೂಪಾಯಿ ಗೊಬ್ಬರ ಹಾಕ್ತೀರಿ, ನೀರು ಹಾಕ್ತೀರಿ, ಕಷ್ಟಪಟ್ಟು ದುಡಿತೀರಿ. ಆದರೂ ಯಾಕೆ ಇಳುವರಿ ಕಡಿಮೆ ಬರ್ತಿದೆ ಎಂಬುದು ಗೊತ್ತೇ? ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆ ಮತ್ತು ಮಣ್ಣಿನ ಪೌಷ್ಟಿಕಾಂಶಗಳ ನಿರ್ಲಕ್ಷ್ಯದಿಂದಾಗಿ ಮಣ್ಣಿನ ಗುಣಮಟ್ಟವು ಕ್ಷೀಣಿಸುತ್ತಿದೆ. ಈ ಸಮಸ್ಯೆಯನ್ನು ಪರಿಹರಿಸಲು ಮತ್ತು ಸುಸ್ಥಿರ ಕೃಷಿಯನ್ನು ಉತ್ತೇಜಿಸಲು ಭಾರತ ಸರ್ಕಾರ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆಯನ್ನು ಪ್ರಾರಂಭಿಸಿತು. ಏನಿದು ಮಣ್ಣಿನ ಆರೋಗ್ಯ ಕಾರ್ಡ್? ನಾವು ಹುಷಾರಿಲ್ಲ ಅಂದಾಗ ಡಾಕ್ಟರ್ ಹತ್ರ ಹೋಗ್ತೀವಿ. ಅವರು ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡ್ತಾರೆ ಅಲ್ವಾ? ಹಾಗೆಯೇ ನಿಮ್ಮ ಜಮೀನಿನ ಮಣ್ಣಿನ ಆರೋಗ್ಯ ಹೇಗಿದೆ ಅಂತ ಪರೀಕ್ಷೆ ಮಾಡಿ ಕೊಡೋ ವರದಿಯೇ ಈ ಕಾರ್ಡ್. ಇದು ಕೇವಲ ಒಂದು ಕಾರ್ಡ್ ಅಲ್ಲ, ಇದು ನಿಮ್ಮ ಕೃಷಿ ಭವಿಷ್ಯದ ಬಾಗಿಲು ತೆರೆಯುವ ಕೀಲಿಕೈ. ಇಂದಿನ ವಿಡಿಯೋದಲ್ಲಿ ಸಾಯಿಲ್ ಹೆಲ್ತ್ ಕಾರ್ಡ್ ಅಂದ್ರೆ ಏನು, ಇದರಿಂದ ರೈತರಿಗೆ ಏನು ಲಾಭ ಎಂಬುದನ್ನು ತಿಳಿಯೋಣ ಬನ್ನಿ. ಕೇಂದ್ರ ಸರ್ಕಾರದ ಈ ಯೋಜನೆ ಪ್ರತಿ 2 ವರ್ಷಕ್ಕೊಮ್ಮೆ ನಿಮ್ಮ ಮಣ್ಣಿನ ಮಾದರಿ ಸಂಗ್ರಹಿಸಿ ಮಣ್ಣನ್ನು ಪರೀಕ್ಷೆ ಮಾಡಿಸುತ್ತೆ. ಇದರಲ್ಲಿ ಮುಖ್ಯವಾಗಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಸೇರಿದಂತೆ 12 ಬಗೆಯ ಪೋಷಕಾಂಶಗಳ ಕೊರತೆಯನ್ನು ಪತ್ತೆ ಮಾಡುತ್ತದೆ. ಪರೀಕ್ಷಾ ವರದಿಯ ಆಧಾರದ ಮೇಲೆ ಯಾವ ಬೆಳೆಯನ್ನು ಬೆಳೆಯಬೇಕು, ಎಷ್ಟು ಪ್ರಮಾಣದ ಗೊಬ್ಬರ ಮತ್ತು ನೀರನ್ನು ಬಳಸಬೇಕು ಎಂಬ ಬಗ್ಗೆ ಶಿಫಾರಸುಗಳನ್ನು ಒಳಗೊಂಡ ಮಣ್ಣಿನ ಆರೋಗ್ಯ ಕಾರ್ಡ್ ಅನ್ನು ರೈತರ ಹೆಸರಿನಲ್ಲಿ ವಿತರಿಸಲಾಗುತ್ತದೆ. ಇದರಿಂದ ರೈತರಿಗೆ ಏನು ಲಾಭ? ಮಣ್ಣಿನಲ್ಲಿ ಯಾವ ಪೋಷಕಾಂಶ ಕಡಿಮೆ ಇದೆಯೋ ಅದನ್ನಷ್ಟೇ ಬಳಸ್ತೀರಿ. ಬೇಡದ ಗೊಬ್ಬರಕ್ಕೆ ದುಡ್ಡು ಸುರಿಯೋದು ತಪ್ಪುತ್ತೆ. ಮಣ್ಣು ಸಮತೋಲನದಲ್ಲಿದ್ದಾಗ ಬೆಳೆ ಚೆನ್ನಾಗಿ ಬರುತ್ತೆ, ಇಳುವರಿ ಹೆಚ್ಚಾಗುತ್ತದೆ. ಕೆಮಿಕಲ್ಸ್ ಕಡಿಮೆ ಬಳಸ್ತೀರಾ ಅಂದ್ರೆ ನಿಮ್ಮ ಭೂಮಿಯ ಆರೋಗ್ಯ ದೀರ್ಘಕಾಲ ಚೆನ್ನಾಗಿರುತ್ತದೆ. ರಾಸಾಯನಿಕಗಳ ಅಸಮತೋಲಿತ ಬಳಕೆಯಿಂದಾಗುವ ಪರಿಸರ ಮಾಲಿನ್ಯ ಮತ್ತು ಮಣ್ಣಿನ ಹಾನಿ ತಪ್ಪುತ್ತದೆ. ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಮುಂದಿನ ಪೀಳಿಗೆಗೂ ಕೃಷಿಗೆ ಯೋಗ್ಯವಾದ ಭೂಮಿಯನ್ನು ಖಚಿತಪಡಿಸುತ್ತದೆ. ಕಾರ್ಡ್ ಪಡೆಯೋದು ಹೇಗೆ? ಸಾಯಿಲ್ ಹೆಲ್ತ್ ಕಾರ್ಡ್ ಪಡೆಯೋದು ತುಂಬಾನೇ ಸರಳ. ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆ ಕಚೇರಿಗೆ ಹೋಗಿ ಅಲ್ಲಿನ ಅಧಿಕಾರಿಗಳನ್ನ ಕೇಳಿ. ಅವರೇ ನಿಮ್ಮ ಹೊಲಕ್ಕೆ ಬಂದು ಮಣ್ಣಿನ ಮಾದರಿ ಸಂಗ್ರಹಿಸುತ್ತಾರೆ. ಲ್ಯಾಬ್ನಲ್ಲಿ ಪರೀಕ್ಷೆ ಆದ ಮೇಲೆ ಕೆಲವೇ ವಾರಗಳಲ್ಲಿ ನಿಮ್ಮ ಕಾರ್ಡ್ ನಿಮ್ಮ ಕೈ ಸೇರುತ್ತದೆ. ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆಯು ಕೃಷಿ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆಯಾಗಿದೆ. ಇದು ಪ್ರತಿ ಹೊಲಕ್ಕೂ ಆರೋಗ್ಯಕರ ಭೂಮಿ, ಪ್ರತಿ ರೈತನಿಗೂ ಸಮೃದ್ಧ ಜೀವನ ಎಂಬ ಧ್ಯೇಯದೊಂದಿಗೆ ಕೆಲಸ ಮಾಡುತ್ತಿದೆ. ಈ ಯೋಜನೆಯ ಯಶಸ್ವಿ ಅನುಷ್ಠಾನವು ಭಾರತದ ಕೃಷಿ ಪದ್ಧತಿಯನ್ನು ಹೆಚ್ಚು ವೈಜ್ಞಾನಿಕ, ಲಾಭದಾಯಕ ಮತ್ತು ಸುಸ್ಥಿರವನ್ನಾಗಿ ಮಾಡಲು ಪ್ರಮುಖ ಕೊಡುಗೆಯಾಗಿದೆ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ.
ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.